ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾವು ಹೋಗ್ತಾ ಇದ್ದೇವೆ ನಮ್ಮ ದಿನನಿತ್ಯದ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ. ಅದು ಈರುಳ್ಳಿ ಆಗ್ಬೋದು, ಮೆಣಸು ಆಗ್ಬೋದು, ಮೊಟ್ಟೆ ಆಗ್ಬೋದು, ಏನು ಬೇಕಾದರೆ ಈ ಶಾಪಲ್ಲಿ ಸಿಗುತ್ತೆ. ತುಂಬ ಕಡಿಮೆ ಪ್ರೈಸ್, ಅಷ್ಟೇ ಅಲ್ಲದೆ ರೀಸನೇಬಲ್ ಪ್ರೈಸ್ ಅಂತ ಹೇಳ್ಬೋದು. ಈ ಶಾಪಲ್ಲಿ ಎಲ್ಲ ನಿಮಗೆ ದಿನನಿತ್ಯದ ವಸ್ತು ಯೂಸ್ ಮಾಡೋದು ಇಲ್ಲಿ ಸಿಗ್ತದೆ. ಹಾಗೆ ನೋಡುವ. ನೋಡಿ ಎಷ್ಟು ಫ್ರೆಶ್ ಇದೆ ಈ ಮೆಣಸು. ಇದು ರೆಡ್ ಚಿಲ್ಲಿ, ಕಾಶ್ಮೀರಿ ರೆಡ್ ಚಿಲ್ಲಿ, ಮತ್ತು ಸಣ್ಣ ಮೆಣಸು ಕೂಡ ಇದೆ. ಮತ್ತು ಎಲ್ಲ ವಸ್ತು ಸಿಗ್ತದೆ ನಿಮಗೆ. ಇದು ಗುಡಿಸೋದಾಗ್ಬೋದು, ಮತ್ತು ಇಲ್ಲಿ ನೋಡಿ ರಾಜ್ಮಾ ಮತ್ತು ಪಾಸ್ತಾ ಮಾಡಲಿಕ್ಕೆ. ಅಷ್ಟೇ ಅಲ್ಲದೆ ಏನೆಲ್ಲ ದಿನನಿತ್ಯ ವಸ್ತುವನ್ನು ಯೂಸ್ ಮಾಡ್ತೀರಾ ಅದೆಲ್ಲ ಇಲ್ಲಿ ರೀಸನೇಬಲ್ ಪ್ರೈಸಿಗೆ ಸಿಗುತ್ತೆ. ಹಾಗೆ ನಾನು ನೋಡ್ತಾ ಇದ್ದೇನೆ. ಮತ್ತು ನಿಮಗೆ ನೋಡಿ ಇಲ್ಲಿ ಬಕೆಟ್ ಆಗ್ಬೋದು. ಅಷ್ಟೇ ಅಲ್ಲದೆ ನೀವು ಏನೆಲ್ಲ ದಿನನಿತ್ಯ ವಸ್ತುಗಳು ಸೇವಿಸ್ತೀರಾ, ಬ್ರೆಡ್, ಎಣ್ಣೆ, ನೋಡಿ ಎಲ್ಲ ವಸ್ತು ಇದೆ ಈ ಶಾಪಲ್ಲಿ. ಒಂದೇ ಶಾಪಲ್ಲಿ ನಿಮಗೆ ಎಲ್ಲ ವಸ್ತು ಸಿಗುತ್ತೆ. ನಾನೊಂದು ಡಸ್ಟ್ ತೆಗೆಯೋದು ಈ ರೀತಿದ್ದು ತಗೊಂಡೆ. ನೀವು ನೋಡ್ಬೋದು, ತುಂಬ ಒಳ್ಳೆ ಕ್ವಾಲಿಟಿ ಕೂಡ. ಅಷ್ಟೇ ಅಲ್ಲದೆ ನಿಮಗೆ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಹಾಗೆ ನಾನು ಕೂಡ ಕೆಲವೊಮ್ಮೆ ನಾನು ದುಬೈಗೆ ಹೋಗುವಾಗ ನನಗೆ ಮೆಣಸು ಬೇಕಾದರೆ ಇಲ್ಲಿಂದಲೇ ತಗೊಂಡು ಹೋಗೋದು. ಫ್ರೆಶ್ ಕೂಡ ಇರುತ್ತೆ ಇಲ್ಲಿದ್ದು ಮೆಣಸು. ಅಷ್ಟೇ ಅಲ್ಲದೆ ತುಂಬ ಕಡಿಮೆ ಪ್ರೈಸ್ ಇರುತ್ತೆ. ನೀವು ಕೂಡ ಬಂದು ಚೆಕ್ ಮಾಡಿ. ಒಮ್ಮೆ ಬಂದರೆ ನೀವು ಖಂಡಿತ ನೆಕ್ಸ್ಟ್ ಟೈಮ್ ಕೂಡ ಈ ವಿಸಿಟ್ ಮಾಡ್ತೀರಾ ಈ ಶಾಪಿಗೆ. ನೋಡಿ ಎಲ್ಲ ಎಣ್ಣೆ ಆಗ್ಬೋದು, ಸ್ವೀಟ್ಸ್ ಆಗ್ಬೋದು, ಬ್ರೆಡ್ ಆಗ್ಬೋದು, ಎಲ್ಲ ಐಟಮ್ಸ್ ಇದೆ. ಗೋಧಿ, ಈರುಳ್ಳಿ, ನಾರ್ಮಲಾಗಿ ನಾವು ಯಾವುದೆಲ್ಲ ಮನೆಗೆ ಯೂಸ್ ಮಾಡ್ತೇವ, ತುಪ್ಪ ಆಗ್ಬೋದು. ನೋಡಿ ಇಲ್ಲೆಲ್ಲ ಗೋಣಿ ಇದೆ. ಅಂದರೆ ಇದು ನೋಡಿ ಮೊಟ್ಟೆ, ಮತ್ತು ಅಕ್ಕಿ ಎಲ್ಲ ನಿಮಗೆ 30 kg ನಿಮಗೆ ಸ್ಟೋರ್ ಮಾಡಿ ಇಡಬೇಕಾದ್ರೆ ಅಕ್ಕಿ ಮತ್ತು ಮೊಟ್ಟೆ ಎಲ್ಲ, ಅಂದರೆ ಈ ರೀತಿಯ ವಸ್ತು ನಿಮಗೆ ಖರೀದಿ ಮಾಡ್ಬೋದು. ನೋಡಿ ಬಟ್ಟೆ ಒಗಿಲಿಕ್ಕೆ ಸೋಪ್, ಮತ್ತು ಇದು ಎಲ್ಲ ಗೋಧಿ ಹುಡಿ ಎಲ್ಲ ನಿಮಗೆ ಇದು ಸಿಗುತ್ತೆ. ಅಂದರೆ ಗೋಣಿಯಲ್ಲಿ ಸಿಗುತ್ತೆ. ಅಂದರೆ ದೊಡ್ಡ ಗೋಣಿ ಎಷ್ಟು kg ಬೇಕಾದರೂ ತಗೊಂಡು ಹೋಗ್ಬೋದು, ತುಂಬ ಕಡಿಮೆ. ಇದು ನೋಡಿ ಎಲ್ಲ ಗ್ರೇನ್ಸ್ ಇದೆ ಇಲ್ಲೇ. ಮತ್ತು ನೋಡಿ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ನಿಮಗೆ ಬೇಕಾದರೆ ನೀವೇ ನಿಮಗೆ ಹೆಕ್ಕಿ ತಗೊಂಡು ಹೋಗ್ಬೋದು. ಅಂದರೆ ಕೆಲವು ಶಾಪಲ್ಲೆಲ್ಲ ಅವರೇ ಹಾಕಿ ಕೊಡ್ತಾರೆ, ಅದರಲ್ಲಿ ಅರ್ಧಕ್ಕೆ ಅರ್ಧ ಆಳಿರುತ್ತೆ. ಇಲ್ಲಿ ಹಾಗೆ ಅಲ್ಲ, ನಿಮಗೆ ಬೇಕಾದ ಈರುಳ್ಳಿಯನ್ನು ಹೆಕ್ಕಿ. ನೋಡಿ ಇನ್ನೊಂದು ಅವರದ್ದು ಸ್ಟೋರ್ ರೂಮ್ ಇದೆ, ಅದರಲ್ಲಿ ತುಂಬ ಇದೆ, ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ನಿಮಗೆ ಇಲ್ಲಿ ಕಡಿಮೆ ಅಂದರೆ ತುಂಬ ಕಡಿಮೆ ಪ್ರೈಸಿಗೆ, ರೀಸನೇಬಲ್ ಪ್ರೈಸ್ ಅಂತ ಹೇಳ್ಬೋದು, ಸಿಗುತ್ತೆ. ಹಾಗೆ ನಾವು ಇಲ್ಲಿ ಮೆಣಸು, ನನಗೆ ಅಂದರೆ ದುಬೈಗೆ ಮೆಣಸು ಕೊಂಡೋಗಲಿಕ್ಕೆ ನಾನು ಹೆಕ್ಕಿ ಹಾಕ್ತಾ ಇದ್ದೇನೆ. ನೋಡಿ ತುಂಬ ಫ್ರೆಶ್ ಇದೆ. ಮತ್ತು ನಿಮಗೆ ಯಾವುದದ್ದು ಅಂದರೆ ಕೆಲವು ಕಡೆ ಎಲ್ಲ ನೀರು ಎಲ್ಲ ಹಾಕಿ ಅದು ಹೆವಿ ಬರುವಾಗೆ ಮಾಡ್ತಾರೆ. ಅಂದರೆ ನಿಮಗೆ ವೇಟ್ ಚೆಕ್ ಮಾಡುವಾಗ ಅದು ಹೆವಿ ಕಾಣುತ್ತೆ, ಅದಕ್ಕೆ ನೀರೆಲ್ಲ ಸ್ಪ್ರೆಡ್ ಮಾಡಿ ಆ ರೀತಿ ಮಾಡ್ತಾರೆ. ಇಲ್ಲಿ ಹಾಗೆ ಇಲ್ಲ, ಕಲ್ಲರೆಲ್ಲ ಹಾಕ್ತಾರೆ. ಇಲ್ಲಿ ಹಾಗೆ ಅಲ್ಲ, ಎಲ್ಲ ಫ್ರೆಶ್ ಸಿಗುತ್ತೆ. ಅಂದರೆ ಕಲ್ಲರ್ ಇಲ್ಲ, ಮತ್ತು ಹೆವಿ ಕೂಡ ಅನಿಸಲ್ಲ, ಅದು ಲೈಟಾಗಿ ಒಳ್ಳೆ ಡ್ರೈ ಇರುತ್ತೆ. ಕೆಲವು ದಿನ ನಿಮಗೆ ಈ ಮೆಣಸನ್ನು ಇಡಬಹುದು, ಏನು ಹಾಳಾಗೋದಿಲ್ಲ. ನಾನು ಇಲ್ಲಿಂದಲೇ 2-3 kg ಕೊಂಡೋಗ್ತೇನೆ. ನನಗೆ ನೋಡಿ ಎಷ್ಟು ತಿಂಗಳು ಕೂಡ ಬರ್ತದೆ, ಎಂತ ಹಾಳಾಗೋದಿಲ್ಲ. ಇದೆಲ್ಲ ನಾನು ಎಲ್ಲ ತಗೊಂಡು ರೆಡಿ ಮಾಡಿ ಇಟ್ಟಿದ್ದೇನೆ ಕೊಂಡೋಗ್ಲಿಕ್ಕೆ. ಇಲ್ಲಿ ನೋಡಿ ಈರುಳ್ಳಿ ಕೂಡ ಗೋಣಿಯಲ್ಲಿ ಉಂಟು. ಇದನ್ನು ನಿಮಗೆ ಬೇಕಾದ ಈರುಳ್ಳಿ ಎಕ್ಕಿ ಎಲ್ಲ ಹಾಕಿದರೆ ಆಯಿತು. ನೋಡಿ ನಾನು ರಾಶಿ ಎಲ್ಲ ಮನೆಗೆ ಬೇಕಾಗುವ ವಸ್ತುಗಳನ್ನು ಇಲ್ಲಿಂದ ತಗೊಂಡು ಹೋಗ್ತೇನೆ. ನೀವು ಕೂಡ ವಿಸಿಟ್ ಮಾಡಿ ಈ ಶಾಪಿಗೆ. ಇದು ಇದೆ ಮೆಲ್ಕರಲ್ಲಿ, ಮೆಲ್ಕರ್ ಜಂಕ್ಷನಲ್ಲಿ.
ಯೂನಿವರ್ಸಿಟಿ ಹೋಗುವ ರೋಡಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಫಾತಿಮಾ ಅಂತ ಸೂಪರ್ ಬಜಾರ್. ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಒಮ್ಮೆ ವಿಸಿಟ್ ಮಾಡಿದರೆ ನೀವು ಇಲ್ಲಿಯ ಪ್ರೈಸ್ ನೋಡಿ ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀರಾ. ಮೊಟ್ಟೆ ಎಲ್ಲ ಹೋಲ್ಸೇಲ್ ಅಲ್ಲಿ ನೋಡಿ. ಡಿಶ್ ವಾಷರ್ ಎಲ್ಲ ಉಂಟು, ಎಣ್ಣೆ, ಅಕ್ಕಿ ತುಂಬ ಕಡಿಮೆ ಬೆಲೆಗೆ ಸಿಗ್ತದೆ ಇಲ್ಲಿ ನೋಡಿ. ಇದೇ ಫಾತಿಮಾ ಸೂಪರ್ ಬಜಾರ್ ಅಂತ, ಹೋಲ್ಸೇಲ್ ನ್ಯೂ ಫಾತಿಮಾ ಸೂಪರ್ ಬಜಾರ್. ನಮ್ಮದಂತೂ ಶಾಪಿಂಗ್ ಆಯಿತು, ನಮಗೆ ಬೇಕಾದ ವಸ್ತುಗಳೆಲ್ಲ ನಾವು ಖರೀದಿ ಮಾಡಿದ್ದೆವು. ಹಾಗೆ ಗೋಣಿಯಲ್ಲಿ ಹಾಕಿ ಗೋಣಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದೇವೆ. ಅಂದರೆ ಅಷ್ಟು ನಾವು ಶಾಪಿಂಗ್ ಆಯಿತು ನಮ್ಮದು. ಒಂದು ತಿಂಗಳಿಗೆ ಟೆನ್ಷನ್ ಇಲ್ಲ. ಹಾಗೆ ನೀವು ಕೂಡ ವಿಸಿಟ್ ಮಾಡಿ. ಬಾಯ್.